ಅರುಣೋದಯ ಕಾಲದಲ್ಲಿ ಸಾಮಾನ್ಯ 3 ಗಂಟೆಯಿಂದ ಈ 4 ಯಾಮಗಳನ್ನು ಮಾಡಿದ್ದಾರೆ. 3 ಗಂಟೆಯಿಂದ 6 ಗಂಟೆಯ ಒಳಗೆ ನಾವು ಮಾಡತಕ್ಕಂತಹ ದೇವತಾ ಕಾರ್ಯ ಅದು ತೀರ್ಥ ಸ್ನಾನ. ಅದನ್ನು ಪುಣ್ಯ ನದಿಗಳಲ್ಲಿ ಗಂಗಾ ನದಿ, ಯಮುನಾ ನದಿ, ಕಾವೇರಿ ಇಂತಹ ಪುಣ್ಯ ಸ್ಥಾನಗಳಲ್ಲಿ ನಾವು ನೋಡ್ತೀವಿ. ಮಾಘ ಮಾಸದಲ್ಲಿ ಅಥವಾ ಕುಂಭಮೇಳ ನಡೀತು ಹಿಂದೆ ಎಲ್ಲರೂ ಪ್ರಾತಃ ಕಾಲದಲ್ಲಿ ಮಾಡತಕ್ಕಂತಹ ಸ್ನಾನಕ್ಕೆ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟು ಆ ಮೂಲಕ ಕುಂಭಮೇಳದ ಎಷ್ಟೋ ಶಾಹಿ ಸ್ನಾನಗಳೆಲ್ಲವೂ ಕೂಡ ಆ ಅರುಣೋದಯ ಕಾಲದಲ್ಲಿ ಆಗಿರತಕ್ಕಂಥದ್ದು ನಾವು ನೋಡ್ಬೋದು. ಇದೇ ಕಾರಣ ಅಂದರೆ ಆ ಸಮಯದಲ್ಲಿ ಮಾಡುವುದಕ್ಕೆ ವಿಶೇಷವಾದಂತಹ ಪ್ರಾಪ್ತಿ ಇರುತ್ತೆ ಅನ್ನೋದು. ಆದ್ದರಿಂದ ಆ ಸಮಯದಲ್ಲಿ ಯಾರು ಧಾರ್ಮಿಕ ಆಚರಣೆಗಳನ್ನು ಕಟ್ಟುನಿಟ್ಟಾಗಿ ಮಾಡಬೇಕು ಅನ್ನತಕ್ಕಂತಹ ಒಂದು ದಾರಿಯಲ್ಲಿ ಇದ್ದಾರೋ ಅಥವಾ ಅದರಿಂದ ವಿಶೇಷ ಫಲವನ್ನು ಪಡೆದುಕೊಳ್ಳಬೇಕು ಅನ್ನತಕ್ಕಂತಹ ಮನಸ್ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೋ ಅವರಿಗೆ ಅರುಣೋದಯ, ಉಷಕ್ಕಾಲ, ಸೂರ್ಯೋದಯದ ಆ ಪ್ರಾತಃ ಕಾಲ ಏನಿದೆ ಅದು ವಿಶೇಷ ಫಲವನ್ನು ಕೊಡುತ್ತೆ. ಆದ್ದರಿಂದ ಆ ಸಮಯದಲ್ಲಿ ಸ್ನಾನ, ತೀರ್ಥ ಸ್ನಾನ ಅಥವಾ ಸ್ನಾನವನ್ನು ಮಾಡತಕ್ಕಂಥದ್ದು. ಸ್ನಾನ ಮಾಡಬೇಕಾದರೂ ಕೂಡ ಕೆಲವೊಂದು ನಿಯಮಗಳನ್ನು ಹೇಳಿದ್ದಾರೆ. ಏನು ಸ್ನಾನ ಮಾಡಬೇಕಂದ್ರೆ ಕೇವಲ ನೀರನ್ನು ಉಯ್ಕೊಳ್ತಕ್ಕಂಥದ್ದಲ್ಲ. ಆ ಗಂಗೆಯಲ್ಲಿ ನಾವು ನೀರಿನಲ್ಲಿ ಗಂಗೆಯ ಸಾನ್ನಿಧ್ಯವನ್ನು ಕಲ್ಪಿಸಿಕೊಂಡಾಗ ಎಂತಹ ನೀರಾದರೂ ಕೂಡ ಅದು ಗಂಗೆಯೇ ಆಗುವಷ್ಟೇ ಅಷ್ಟು ಪರಮ ಪವಿತ್ರ ಆಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಸ್ನಾನ ಮಾಡಬೇಕಾದರೆ ಏನು ಹೇಳಬೇಕು? ನಾವು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂಥೇಳಿ ನಾವು ಆ ನೀರನ್ನು ಪರಿಭಾವಿಸಿ ಅಂದರೆ ಪ್ರಾರ್ಥನೆಯನ್ನು ಮಾಡಿ ಆ ನೀರನ್ನು ಸ್ಪರ್ಶ ಮಾಡಿ ಅಥವಾ ಸ್ನಾನವನ್ನು ಮಾಡಬೇಕಾದರೆ ನಾವು ಆ ರೀತಿ ಆ ಶ್ಲೋಕವನ್ನು ಹೇಳಿಕೊಂಡು ಸ್ನಾನವನ್ನು ಮಾಡುವುದರಿಂದ ಅದು ತೀರ್ಥ ಸ್ನಾನಕ್ಕೆ ಸಮಾನ ಆಗುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದರೆ ಯಾವುದೇ ನೀರಾದರೂ ಕೂಡ ನಾವು ಆ ಶ್ಲೋಕವನ್ನು ಹೇಳಿದಾಗ ಅಲ್ಲಿ ಗಂಗೆಯ ಸಾನ್ನಿಧ್ಯ, ಗಂಗಾ ಯಮುನಾ, ಗಂಗೆ ಚ ಯಮುನೆ ಚೈವ, ಗೋದಾವರಿ 3ನೇ ನದಿ, ಸರಸ್ವತಿ, ನರ್ಮದಾ, ಸಿಂಧು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತಹ ಕಾವೇರಿ ನದಿ, ಇವೆಲ್ಲವೂ 7 ಪವಿತ್ರ ನದಿಗಳ ಒಂದು ಸಾನ್ನಿಧ್ಯ ಅನ್ನತಕ್ಕಂಥದ್ದು ಆ ನೀರಿನಲ್ಲಿ ಉಂಟಾಗುತ್ತೆ ಅಂಥೇಳಿ. ಆದ್ದರಿಂದ ಸ್ನಾನವನ್ನು ಮಾಡಬೇಕಾದರೆ ಈ ಶ್ಲೋಕವನ್ನು ಹೇಳಿಕೊಂಡು ಸ್ನಾನವನ್ನು ಮಾಡುವುದರಿಂದ ಸ್ನಾನ ಪವಿತ್ರ ಸ್ನಾನವಾಗಿ ಪರಿವರ್ತನೆ ಆಗುತ್ತೆ.